ಹಲೋ ಮೈ ಡಿಯರ್ ಲರ್ನರ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಪೊಯಮ್ ಲಕ್ಷ್ಮೀ ಕಣ್ಣನ್ರವರು ಬರೆದಿರ್ತಕ್ಕಂತಹ ಈ ಒಂದು ಪೊಯಮ್ನ ಕನ್ನಡದ ಸಾರಾಂಶ ಹಾಗೂ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಕಲಿಯೋಣ. ಕವಿ ಲಕ್ಷ್ಮೀ ಕಣ್ಣನ್ ಇವರು ಮೈಸೂರಿನಲ್ಲಿ ಜನಿಸಿದರೂ ಸಹ ತಮಿಳಿನಲ್ಲಿ ತಮ್ಮ ಪೊಯಮ್ಸ್, ಕಾದಂಬರಿಗಳು ಹಾಗೆ ಒಂದು ಶಾರ್ಟ್ ಸ್ಟೋರಿಗಳನ್ನು ಸಹ ಬರೆದಿರ್ತಾರೆ. ಇವರ ಒಂದು ಕಾವ್ಯನಾಮ ಕಾವೇರಿ ಅಂತ ಪ್ರಸಿದ್ಧರಾಗಿರ್ತಾರೆ. ಇವರ ಕಾವ್ಯನಾಮ ಕಾವೇರಿ ಆಗಿರುತ್ತೆ. ಇವರು ತಮ್ಮ ತಮಿಳಿನಲ್ಲಿ ಬರೆದಿರ್ತಕ್ಕಂತಹ ಅವರ ಬರಹಗಳನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿರ್ತಾರೆ. ಅವರು ಈ ಅವಳು ಅಂತಕ್ಕಂತಹ ಈ ಪದ್ಯದಲ್ಲಿ ಒಬ್ಬ ಮಹಿಳೆ ಪುರುಷ ಪ್ರಧಾನವಾದ ಸಮಾಜದಲ್ಲಿ ಜೀವನ ನಡೆಸ್ತಾ ಇದ್ದರೂ ಕೂಡ ಅವನ ಜೀವನದ ಒಂದು ಲೈವ್ಲಿನೆಸ್, ಹುರುಪನ್ನು ಅನುಭವಿಸಲು ಅವಕಾಶ ಸಿಗದೆ ಅವಳ ನೋವುಗಳು ಮತ್ತು ದುಃಖಗಳನ್ನು ಈ ಸಾಲುಗಳಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಅದರ ಒಂದು ಸಾರಾಂಶವನ್ನು ಕಲಿತಾ ಹೋಗೋಣ. ಇಲ್ಲಿ ಮೊದಲ ಎರಡು ಸಾಲುಗಳಲ್ಲಿ ಕವಿ ಹೇಳ್ತಾ ಇದ್ದಾರೆ, ಶಿ ವೇರ್ಸ್ ವೆಲ್ ಟೈಲರ್ಡ್ ಕ್ಲಾತ್ಸ್ ಆ್ಯಂಡ್ ವ್ಯಾಲ್ಯೂ ಜಡ್ಜ್ಮೆಂಟ್ಸ್ ವಿತ್ ಫ್ಲೇರ್ ಫಿಲ್ಲಿಂಗ್ ದೆಮ್ ಔಟ್ ವಿತ್ ಹರ್ ಫಾರ್ಮ್ ದಟ್ ಹೌಸಸ್ ಎ ಬೀಯಿಂಗ್ ಟೈಟ್ ಆ್ಯಂಡ್ ಸ್ಪ್ರಿಂಗ್ ಟೆನ್ಸ್ಡ್. ಈ ಮೊದಲ ಸಾಲಿನಲ್ಲಿ ಅವಳು ಅಂತ ಹೇಳ್ತಾ ಇದ್ದಾರೆ, ಹೆಸರನ್ನು ಹೇಳ್ತಾ ಇಲ್ಲ. ಅಂದರೆ ಇಲ್ಲಿ ಒಬ್ಬ ಮಹಿಳೆಗೆ ಎಲ್ಲ ಮಹಿಳೆಯರನ್ನು ಪ್ರತಿನಿಧಿಸ್ತಾ ಹೇಳ್ತಾ ಇದ್ದಾಳೆ. ಅವಳು ಅಚ್ಚುಕಟ್ಟಾದ ಬಟ್ಟೆಗಳನ್ನು ಹಾಕಿದ್ದಾಳೆ, ವೆಲ್ ಟೈಲರ್ಡ್ ಕ್ಲಾತ್ಸನ್ನು ಹಾಕ್ಕೊಂಡಿದ್ದಾಳೆ. ಮತ್ತು ಅವಳು ಒಳ್ಳೆಯ ಒಂದು ಮೌಲ್ಯಯುತವಾದಂತಹ ತೀರ್ಮಾನಗಳನ್ನು ತೆಗೆದುಕೊಳ್ತಾ ತುಂಬ ಸೊಗಸಾಗಿ ಸುಂದರವಾಗಿದ್ದಾಳೆ. ಅವಳ ಒಂದು ದೇಹ ತುಂಬ ಒಂದು ಭಾವನೆಗಳನ್ನು ಒಳಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕವಿಯತ್ರಿ ಹೇಳ್ತಾ ಇರ್ತಕ್ಕಂಥದ್ದು ಒಬ್ಬ ಮಹಿಳೆ ಬಾಹ್ಯ ವ್ಯಕ್ತಿತ್ವವನ್ನು ವಿವರಿಸ್ತಾ ಹೇಳ್ತಾ ಇದ್ದಾರೆ. ಅವಳು ಅಂದವಾಗಿ ಉಡುಪುಗಳನ್ನು, ಬಟ್ಟೆಗಳನ್ನು ಧರಿಸ್ತಾಳೆ. ಸಮಾಜದ ನಿರೀಕ್ಷೆಗಳಿಗೆ ಅನುಗುಣವಾಗಿ ಆಕೆ ನಡ್ಕೋತಾ ಇದ್ದಾಳೆ. ಆದರೆ ಆಕೆಯ ಅಂತರಂಗದಲ್ಲಿ, ಆಕೆಯ ಮನಸ್ಸಿನಲ್ಲಿ ಒಂದು ಒತ್ತಡ ಇದೆ, ಆಕೆಯ ಮನಸ್ಸಿನಲ್ಲಿ ಒಂದು ಬಿಗುವಿನ ಭಾವನೆಗಳಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸ್ತ್ರೀಯೊಬ್ಬಳು ಸಮಾಜದಲ್ಲಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದರೂ ಕೂಡ ಆಕೆ ಆಂತರಿಕವಾಗಿ, ಮಾನಸಿಕವಾಗಿ ತುಂಬ ನೋವನ್ನು ಅನುಭವಿಸ್ತಾ ಇದ್ದಾಳೆ ಅಂತಕ್ಕಂಥದ್ದು ಈ ಸಾಲುಗಳು ಸೂಚಿಸುತ್ತೆ. ಇನ್ನು ಮುಂದಿನ ಸಾಲುಗಳಿಗೆ ಬಂದಾಗ, ಶಿ ಈಸ್ ಹೌಸ್ ಪ್ರೌಡ್, ಹರ್ ಡೈನಿಂಗ್ ರೂಮ್ ಸಿಂಪ್ಲಿ ಗ್ಲೀಮ್ಸ್ ವಿತ್ ಕ್ಲೀನ್ ಹೆಲ್ತ್, ಚೇರ್ಫುಲ್ ಕಾರ್ನೇಷನ್ಸ್ ಆನ್ ದ ಟೇಬಲ್, ಬರ್ಸ್ಟಿಂಗ್ ವಿತ್ ಕಲರ್ಸ್ ಟೆಂಪರ್ಡ್ ವಿತ್ ದ ವೈಟ್ ಆಫ್ ಲೇಡೀಸ್ ಲೇಸ್. ಇಲ್ಲಿ ಆಕೆ ಹೇಳ್ತಾ ಇರ್ತಕ್ಕಂಥದ್ದು, ಅವಳು ನಮ್ಮ ಮನೆಗೆ ಒಂದು ಹೆಮ್ಮೆ ಪಡುವಂತಹ ಗೃಹಿಣಿ ಆಗಿರಲೇಬೇಕು. ಅಂದರೆ ಒಬ್ಬ ಮಹಿಳೆ ಅಂದರೆ ಮನೆಯಲ್ಲಿ ಒಂದು ಹೆಮ್ಮೆ ಪಡುವಂತಹ ಒಂದು ಗೃಹಿಣಿ ಆಗಿರಬೇಕು. ಅವಳು ಒಂದು ಕಿಚನನ್ನು ಸ್ವಚ್ಛಗೊಳಿಸಬೇಕು, ಅದನ್ನು ಚೆನ್ನಾಗಿ ಇಟ್ಕೋಬೇಕು. ಆ ಒಂದು ಡೈನಿಂಗ್ ಟೇಬಲ್ನ ಮೇಲೆ ಬಣ್ಣ ಬಣ್ಣದ ಕರ್ಟೈನ್ಗಳನ್ನು ಹಾಕಬೇಕು, ಹೂಗಳನ್ನು ಇಡಬೇಕು. ಈ ರೀತಿಯಾಗಿ ಆ ಮನೆಯನ್ನು ಅಲಂಕರಿಸಿ ಆಕೆ ಇಟ್ಕೋಬೇಕು ಅನ್ನೋದನ್ನ ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಈ ಸಾಲುಗಳು ಸ್ತ್ರೀಯೊಬ್ಬಳು ತನ್ನ ಮನೆಯನ್ನು ಎಷ್ಟು ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾಳೆ, ಅವಳ ಒಂದು ಊಟದ ಕೋಣೆ ಎಷ್ಟು ಸ್ವಚ್ಛವಾಗಿದೆ, ಅಲ್ಲಿ ಎಲ್ಲ ಒಂದು ಪಾಸಿಟಿವ್ ಆಗಿ ಮತ್ತು ಎಲ್ಲೂ ಒಂದು ತೊಂದರೆಗಳಿಲ್ಲದ ಹಾಗೆ ಆಕೆ ನೋಡ್ಕೋತಾ ಇದ್ದಾಳೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಂದರೆ ಇದು ಸ್ತ್ರೀಯೊಬ್ಬಳು ತನ್ನ ಮನೆಯನ್ನು ಅಚ್ಚುಕಟ್ಟಾಗಿ ಇಟ್ಕೊಳ್ತಕ್ಕಂಥದ್ದು ಸಮಾಜದ ನಿರೀಕ್ಷೆ. ಅಂದರೆ ಈ ಪುರುಷ ಪ್ರಧಾನವಾದಂಥ ಸಮಾಜದಲ್ಲಿ ಸ್ತ್ರೀಯನ್ನು ಆ ಮನೆ, ಕಿಚನ್ ಇವುಗಳನ್ನು ಸರಿಯಾಗಿ ನೋಡ್ಕೊಳ್ಳೋದಕ್ಕೆ ಇಟ್ಕೊಳ್ತಾ ಇದ್ದಾಳೆ. ಮತ್ತು ಅವಳು ಈ ಎಲ್ಲ ಕೆಲಸಗಳನ್ನು ಮಾಡಿ ಆ ಒಂದು ಸಂಸಾರ ಮತ್ತು ಆ ಒಂದು ಪುರುಷ ಪ್ರಧಾನ ಸಮಾಜಕ್ಕೆ ಎಲ್ಲವನ್ನು ಮಾಡಿಕೊಡ್ತಾ ಇದ್ದಾಳೆ ಅಂತಕ್ಕಂಥದ್ದು ಈ ಸಾಲುಗಳು ಹೇಳುತ್ತೆ. ನಂತರದ ಸಾಲುಗಳಿಗೆ ಬಂದಾಗ, ಸಿಟ್ಟಿಂಗ್ ಆ್ಯಂಡ್ ಲಿವಿಂಗ್ ರೂಮ್ಸ್ ಬ್ರೀತಿಂಗ್ ಆ್ಯನ್ ಏರ್ ಆಫ್ ಅನ್ಕಲ್ಚರ್ಡ್ ಈಸ್ ದ ಫ್ಲೋರ್ಸ್ ಸ್ವೆಫ್ಟ್ ಕ್ಲೀನ್ ಆ್ಯಸ್ ಅರ್ ಎಂಟಿ ಹಾರ್ಟ್. ಅಂದರೆ ಏಕೆ ಕುಳಿತುಕೊಳ್ತಕ್ಕಂತಹ ಒಂದು ಲಿವಿಂಗ್ ರೂಮ್ಗಳು ಅವೆಲ್ಲವೂ ಸಹ ಸ್ವಚ್ಛವಾಗಿರಬೇಕು. ಆ ನೆಲವೆಲ್ಲವೂ ಚೆನ್ನಾಗಿ ಗುಡಿಸಿ ಸ್ವಚ್ಛವಾಗಿರುವಂತೆ ನೋಡ್ಕೊಳ್ಬೇಕು. ಆಕೆ ಮನೆಯ ಇತರ ಒಂದು ಕಿಚನ್ ಅಷ್ಟೇ ಅಲ್ಲದೆ ಇತರ ಭಾಗಗಳು ಎಲ್ಲವೂ ಸಹ ಆಕೆ ಸ್ವಚ್ಛವಾಗಿಟ್ಟಿದ್ದಾಳೆ. ಆದರೆ ಆಕೆಯ ಒಂದು ಹಾರ್ಟ್ ಮಾತ್ರ ಖಾಲಿಯಾಗಿದೆ, ಎಂಟಿ ಹಾರ್ಟ್. ಆಕೆಯ ಒಂದು ಹಾರ್ಟ್ ಖಾಲಿಯಾಗಿದೆ. ಅಂದರೆ ಇಲ್ಲಿ ಬಾಹ್ಯವಾಗಿ ಎಲ್ಲವೂ ಸಹ ಸುಂದರವಾಗಿ ಅಚ್ಚುಕಟ್ಟಾಗಿ ಇದ್ದರೂ ಕೂಡ ಆಂತರಿಕವಾಗಿ ಅವಳು ಒಂಟಿತನದಲ್ಲಿದ್ದಾಳೆ. ಅವಳ ಒಂದು ಹೃದಯ ಎಂಟಿಯಾಗಿದೆ, ಖಾಲಿತನವನ್ನು ಅನುಭವಿಸ್ತಾ ಇದ್ದಾಳೆ. ಬಾಹ್ಯವಾಗಿ ಎಲ್ಲವನ್ನು ಸ್ವಚ್ಛವಾಗಿದೆ, ಅವಳು ಸ್ವಚ್ಛವಾಗಿದ್ದಾಳೆ, ಮನೆಯ ಎಲ್ಲ ಕಿಚನ್ ರೂಮುಗಳು ಎಲ್ಲವನ್ನು ಸ್ವಚ್ಛವಾಗಿಡ್ತಾ ಇದ್ದಾಳೆ, ತುಂಬ ಅಲಂಕಾರಿಕವಾಗಿ ಇಡ್ತಾ ಇದ್ದಾಳೆ. ಆದರೆ ಆಕೆಯ ಮನಸ್ಸು ಮತ್ತು ಆಕೆಯ ಒಂದು
ಹೃದಯ ಅಂತಕ್ಕಂಥದ್ದು ಖಾಲಿಯಾಗಿದೆ, ಆಕೆ ಒಂಟಿತನವನ್ನು ಅನುಭವಿಸ್ತಾ ಇದ್ದಾಳೆ ಅಂತಕ್ಕಂಥದ್ದು ಈ ಸಾಲುಗಳಲ್ಲಿ ಹೇಳ್ತಾರೆ. ನಂತರ ಕವಿ ಲಕ್ಷ್ಮೀಕಣ್ಣರವರು ಹೇಳ್ತಾರೆ, ಥ್ರೂ ದ ಓಪನ್ ಡೋರ್ಸ್ ಶಿ ಸ್ಟೇರ್ಸ್ ಅಕ್ರಾಸ್ ಅಟ್ ದ ಆರ್ಡರ್ಲಿ ಬ್ಲ್ಯಾಕ್ ಗಾರ್ಡನ್, ಟ್ರೇಸಿಂಗ್ ಹರ್ ಲೆಂಥನಿಂಗ್ ಶಾಡೋ ಆನ್ ಲಾಂಗ್ ಆಫ್ಟರ್ನೂನ್ಸ್ ಆಫ್ ಫೀಲಿಂಗ್ ಸ್ಟಿಲ್ನೆಸ್. ನೋಡಿ, ಇಲ್ಲಿ ಈಕೆ ಆ ಒಂದು ಮಹಿಳೆಯ ಒಂದು ಒಂಟಿತನವನ್ನು ಯಾವ ರೀತಿ ಇದೆ ಅನ್ನೋದನ್ನ ಸೂಚಿಸ್ತಾಳೆ, ಯಾವ ರೀತಿ ಕಳೀತಾಳೆ ಆ ಒಂಟಿತನವನ್ನು ಸೂಚಿಸ್ತಾ ಇದೆ. ಇಲ್ಲಿ ತೆರೆದ ಬಾಗಿಲುಗಳ ಮೂಲಕ ಅವಳು ಏನು ಮಾಡ್ತಾ ಇದ್ದಾಳೆ, ಒಂದು ತೋಟವನ್ನು ನೋಡ್ತಾ ಇದ್ದಾಳೆ. ಆರ್ಡರ್ಲಿ ಬ್ಯಾಕ್ ಗಾರ್ಡನ್, ಮನೆ ಹಿಂದೆ ಇರತಕ್ಕಂತಹ ಒಂದು ತೋಟವನ್ನು ನೋಡ್ತಾ ಇದ್ದಾಳೆ. ಅದು ಮಧ್ಯಾಹ್ನದ ಒಂದು ಸಮಯ. ಅವಳು ತುಂಬ ಮೌನದಲ್ಲಿದ್ದಾಳೆ. ಅವಳ ಒಂದು ನೆರಳು ಉದ್ದನೆಯ ಲಾಂಗ್ ಆಫ್ಟರ್ನೂನ್ಸ್ ಫೀಲಿಂಗ್ ಸ್ಟಿಲ್ನೆಸ್, ಎ ಶಾಡೋ ಆನ್ ಲಾಂಗ್ ಆಫ್ಟರ್ನೂನ್. ಅವಳ ಶಾಡೋ ತುಂಬ ಉದ್ದವಾಗಿದೆ, ಆ ನೆರಳು ಮೂಡ್ತಾ ಇದೆ, ಅವಳ ಒಂದು ನೆರಳು ಅಲ್ಲಿ ಮೂಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವಳು ತನ್ನ ಮನೆಯಿಂದ ಹೊರಗಿನ ತೋಟವನ್ನು ನೋಡ್ತಾ ನಿಂತಿದ್ದಾಳೆ. ಅವಳ ನೆರಳು ಉದ್ದವಾಗಿ ಬೆಳೀತಾ ಇರೋದು, ಸಮಯ ಕಳೀತಿರತಕ್ಕಂಥದ್ದು ಅಲ್ಲಿ ಕಾಣ್ತಾ ಇದೆ. ಅವಳು ಒಂಟಿತನವನ್ನು ಇದು ಎತ್ತು ತೋರಿಸ್ತಾ ಇದೆ. ಇವಳು ಆ ಮಹಿಳೆ ತನ್ನ ಸ್ವಂತ ಜೀವನದಲ್ಲಿ ಬಂದಿಯಾದಂತೆ ಭಾಸವಾಗ್ತಾ ಇದೆ ಮತ್ತು ಆಂತರಿಕವಾಗಿ ಏಕಾಂಗಿಯಾಗಿರುವುದನ್ನು ಸೂಚಿಸ್ತಾ ಇದೆ. ಅಂದರೆ ಮನೆಯಲ್ಲಿ ಆಕೆ ನಿಂತು ಗಾರ್ಡನನ್ನು ನೋಡ್ತಾ ಇದ್ದಾಗ ಅವಳ ನೆರಳು ಅಲ್ಲಿ ಉದ್ದವಾಗಿ ಬೀಳ್ತಾ ಇದೆ. ಆ್ಯಂಡ್ ಫೀಲಿಂಗ್ ಸ್ಟಿಲ್ನೆಸ್, ಆ ಒಂದು ನಿಶ್ಶಬ್ದತೆಯನ್ನು, ಆ ಒಂದು ಏಕಾಂಗಿಯಾಗಿ ನಿಂತು ಆಕೆ ಅನುಭವಿಸ್ತಾ ಇದ್ದಾಳೆ. ಆಕೆ ಏಕಾಂಗಿಯಾಗಿರುವುದನ್ನು ಈ ಸಾಲುಗಳು ಸೂಚಿಸುತ್ತೆ. ನಂತರ ಔಟ್ಸೈಡ್ ದ ಯಂಗ್ ಮ್ಯಾಂಗೋ ಟ್ರೀ ಹ್ಯಾಸ್ ಬ್ಲಾಸಮ್ಡ್ ಬೀನಿಂಗ್ಲಿ ಲೈಕ್ ರೇರ್ ಪೊಯೆಟ್. ನೋಡಿ, ಈ ಸಾಲಲ್ಲಿ ಹೇಳ್ತಾ ಇದ್ದಾರೆ, ಆ ಹೊರಗಡೆ ಏನಾಗ್ತಾ ಇದೆಯಪ್ಪ ಅಂದರೆ ಮಾವಿನ ಮರದ ಚಿಗುರೆಲೆಗಳು ಅವು ಸುಮಾರು ವರ್ಷಕ್ಕೊಮ್ಮೆ ಅಥವಾ ವಸಂತ ಕಾಲದಲ್ಲಿ ಚಿಗುರ್ತಕ್ಕಂತಹ ಆ ಮಾವಿನ ಮರದ ಎಲೆಗಳಿಗೆ ಆಕೆಯನ್ನು ಅಲ್ಲಿ ಹೋಲಿಸ್ತಾ ಇದ್ದಾರೆ. ಮಾವಿನ ಮರವನ್ನು ಕವಿ ಹೋಲಿಸ್ತಾ ಇದ್ದಾರೆ. ಈ ಕವಿ ಹೇಗೆ ವಿರಳವಾಗಿ ಆ ಕವಿತೆಗಳನ್ನು ಬರಿತಾನೆ, ಹಾಗೆ ಆ ಮರವು 2 ವರ್ಷಗಳಿಗೊಮ್ಮೆ ಅದು ಹೂ ಬಿಡುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಕೃತಿ ಸೌಂದರ್ಯ ಮತ್ತು ಸೃಜನಶೀಲತೆಯನ್ನು ಹೇಳ್ತಾ ಇದ್ದಾರೆ. ನಂತರ ಸಾಲಲ್ಲಿ ಹೇಳ್ತಾ ಇದ್ದಾರೆ, ಎ ರ್ಯಾಶ್ ಆಫ್ ನ್ಯೂ ಗ್ಲಾಸಿ ಲೀವ್ಸ್ ಶಿಮ್ಮಿಂಗ್ ಕಾಪರ್ ಆ್ಯಂಡ್ ಆನ್ ದ ಬ್ರಾಂಚಸ್ ಸ್ವೀಟ್ ಥ್ರೋಟೆಡ್ ಬರ್ಡ್ಸ್ ಎವೋಕ್ ದ ಪೇನ್ ಆಫ್ ಮೆಮೊರೀಸ್. ಇಲ್ಲಿ ನೋಡಿ, ಆ ಒಂದು ಮರದ ಕೆಳಗಡೆ ಆಕೆ ಆ ಹೊಸ ಹೊಳೆಯುವ ತಾಮ್ರದ ಬಣ್ಣದ ಎಲೆಗಳು, ಆ ಮರದಲ್ಲಿ ಆ ಒಂದು ಹಕ್ಕಿ ಕುಳಿತಿದೆ. ಅದು ತನ್ನ ಸುಮಧುರವಾದ ಕಂಠದಿಂದ ತನ್ನ ನೋವುಗಳ ನೆನಪುಗಳನ್ನು ಹಾಡ್ತಾ ಇದೆ. ಅಂದರೆ ಆ ಮರದ ಮೇಲಿನ ಹಕ್ಕಿಗಳ ಇಂಚರವು ಆ ಮಹಿಳೆಯಲ್ಲಿ ಆ ಹಳೆಯ ನೋವುಗಳ ನೆನಪುಗಳನ್ನು ಮತ್ತೆ ಮೆಲುಕಾಗ್ತಾ ಇದೆ ಅಂತ. ಪ್ರಕೃತಿ ಸಂತೋಷವನ್ನು ತಂದರೂ ಕೂಡ ಅವಳಲ್ಲಿ ನೋವಿನ ನೆನಪುಗಳಿದೆ. ಆ ಮರದಲ್ಲಿ ಎಲೆಗಳು ಚಿಗುರಿದೆ, ಅದರ ಮೇಲೆ ಒಂದು ಬರ್ಡ್ ಕುತ್ಕೊಂಡು ಹಾಡ್ತಾ ಇದೆ. ಆ ಹಾಡು ಈ ಮಹಿಳೆಗೆ ಏನು ಮಾಡ್ತಾ ಇದೆ, ತನ್ನ ಹಳೆಯ ಮೆಮೊರೀಸ್, ನೆನಪುಗಳನ್ನೆಲ್ಲ ತರ್ತಾ ಇದೆ. ಆ ನೆನಪುಗಳು ನೋವಿನ ನೆನಪುಗಳಾಗಿವೆ. ಶಿ ಲುಕ್ಡ್ ಅಟ್ ದ ಈಗಲ್ ಸೋರಿಂಗ್ ಅಬೋವ್ ಇನ್ ಸರ್ಕಲ್ಸ್, ಶ್ರಿಲ್ ನೋಟ್ ಟಿಯರಿಂಗ್ ಥ್ರೂ ದ ಕೂಲ್ ಬ್ಲೂ. ಶಿ cried silently with the kite as it glanced down, eyes frankly red and angry. ನೋಡಿ, ಇಲ್ಲಿ ಅವಳೇನು ಮಾಡ್ತಾ ಇದ್ದಾಳೆ ಅಂದರೆ, ಆಕಾಶದಲ್ಲಿ ಒಂದು ಹದ್ದನ್ನು ನೋಡ್ತಾ ಇದ್ದಾಳೆ. ಆ ಹದ್ದು ಏನು ಮಾಡ್ತಾ ಇದೆ, ವೃತ್ತಾಕಾರದಲ್ಲಿ ಹಾರಾಡ್ತಾ ಇದೆ. ಅದು ತನ್ನ ಕೂಗನ್ನು ಆ ಒಂದು ನೀಲಿ ಆಕಾಶದಲ್ಲಿ ಸೀಳುವಂತೆ ಕೂಗ್ತಾ ಇದೆ. ಆ ಕೂಗು ತುಂಬ ಕಠೋರವಾಗಿದೆ ಅಂತ. ಹದ್ದಿನ ಹಾರಾಟ ಮತ್ತು ಕೂಗು ತುಂಬ ಆಕ್ರಮಣಕಾರಿ, ಅದು ತೀಕ್ಷ್ಣವಾಗಿದೆ, ಅದೊಂದು ನೋವಿನ ಸಂಕೇತ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಆ ಮಹಿಳೆ ಅವಳ ಆಂತರಿಕ ನೋವು ಮತ್ತು ಒಂದು ಸಂಕಟವನ್ನು, ದುಃಖಗಳನ್ನು ಈ ಸಾಲುಗಳು ಸೂಚಿಸ್ತಾ ಇದೆ. ನಂತರ ಕೊನೆಯ ಸಾಲಲ್ಲೇ ಹೇಳ್ತಾ ಇದ್ದಾರೆ, ಶಿ ಕ್ರೈಡ್ ಸೈಲೆಂಟ್ಲಿ ವಿತ್ ದ ಕೈಟ್ ಆಸ್ ಇಟ್ ಗ್ಲಾನ್ಸ್ಡ್ ಡೌನ್, ಐಸ್ ಫ್ರಾಂಕ್ಲಿ ರೆಡ್ ಆ್ಯಂಡ್ ಆ್ಯಂಗ್ರಿ. ಅಂದರೆ ಅಲ್ಲಿ ಆ ಮಹಿಳೆಯನ್ನು ಯಾವ ರೀತಿಗೆ ಹೋಲಿಸ್ತಾ ಇದ್ದಾರೆ ಅಂದರೆ, ಒಂದು ಕೈಟ್, ಗಾಳಿಪಟಕ್ಕೆ ಹೋಲಿಸ್ತಾ ಇದ್ದಾರೆ. ಆ ಗಾಳಿಪಟವು ಕೆಳಗೆ ನೋಡುತ್ತಿದ್ದಂತೆ ಅವಳು ಮೌನವಾಗಿ ಅಳ್ತಾ ಇದ್ದಾಳೆ. ಅವಳ ಕಣ್ಣುಗಳು ಕೆಂಪಾಗಿದೆ ಮತ್ತು ತುಂಬ ಕೋಪದಿಂದ ಕೂಡಿದೆ. ಇಲ್ಲಿ ಕವಿತ್ರಿ ಹೇಳ್ತಾ ಇರ್ತಕ್ಕಂಥದ್ದು ಆ ಸ್ತ್ರೀಯನ್ನು ಗಾಳಿಪಟಕ್ಕೆ ಹೋಲಿಸ್ತಾ, ಆ ಗಾಳಿಪಟದ ಕೆಂಪು ಕಣ್ಣುಗಳು ಕೋಪ ಮತ್ತು ನೋವನ್ನು ಸೂಚಿಸ್ತಾ ಇದೆ. ಅಂದರೆ ಆ ಸ್ತ್ರೀಯ, ಮಹಿಳೆಯ ಕಣ್ಣುಗಳು ಒಂದು ಕೋಪ ಮತ್ತು ನೋವನ್ನು ಸೂಚಿಸ್ತಾ ಇದೆ.
ಇಲ್ಲಿ ಸ್ತ್ರೀಯು ತನ್ನ ನೋವನ್ನು ಹೊರಹಾಕಲು ಸಾಧ್ಯವಾಗದೆ ಮೌನವಾಗಿ ಅನುಭವಿಸ್ತಾ ಇದ್ದಾಳೆ ಎಂಬುದನ್ನು ತೋರಿಸ್ತಾ ಇದ್ದಾರೆ. ಒಬ್ಬ ಮಹಿಳೆ ತನ್ನ ಅಂತರಂಗದ ಭಾವನೆಗಳನ್ನು, ಆ ಅಂತರಂಗದ ನೋವುಗಳನ್ನು, ಕಷ್ಟಗಳನ್ನು ಆಕೆ ಹೊರಹಾಕಲು ಸಾಧ್ಯವಾಗದ ರೀತಿಯಲ್ಲಿ ಈ ಒಂದು ಸಾಲುಗಳು ತೋರಿಸ್ತಾ ಇದೆ. ಆ ಸ್ತ್ರೀ ಆ ನೋವನ್ನು ಅನುಭವಿಸ್ತಾ ಇದ್ದಾಳೆ ಅಂತಕ್ಕಂಥದ್ದು ಈ ಸಾಲುಗಳಲ್ಲಿ ಹೇಳಲಾಗಿದೆ. ಈ ಒಂದು ಕನ್ನಡದ ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಹಾಗೆ ಇಂಗ್ಲೀಷ್ ಸಮರಿ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ನೀಡಿರುತ್ತೇನೆ, ನೀವು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಲರ್ನ್ ಈಸಿಲಿ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.